ಪ್ರಶ್ನೆ ಪತ್ರಿಕೆ 3ರ 3 ಅಂಕದ ಪ್ರಶ್ನೆಗಳು. 2 ಕುಂದಿಲ್ಲದ ದಾಳವನ್ನು ಏಕರೂಪದಲ್ಲಿ ವಿರಳಿಸಲಾಗಿದೆ. ಏನು ಬರೀಬೇಕು? ಮೊದಲ ಫಲಿತಗನ್ನ ಬರೀಬೇಕು. 2 ದಾಳಗಳನ್ನು ನಾವು ಉಳಿಸಿರೋದ್ರಿಂದ 1 4 ಬೀಳ್ಬೋದು, 1 5 ಬೀಳ್ಬೋದು, 1 6, 2 1, 2 2, 2 3, 2 4, 2 5, 2 6, 3 1, 3 2, 3 3, 3 4, 3 5, 3 6, 4 1, 4 2, 4 3, 4 4, 4 5, 4 6, 5 1, 5 2, 5 3, 5 4, 5 5, 5 6, 6 1, 6 2, 6 3, 6 4, 6 5, 6 6. 2 ದಾಳಗಳು, ಒಂದು ಕಾರ್ಮುಖ, ಇನ್ನೊಂದು ಕಾರ್ಮುಖ. ಸೊ ಎನ್ ಆಫ್ ಎಸ್ ಫಲಿತಗಣಗಳು ಎಷ್ಟದಾವಪ್ಪ ಅಂದರೆ 36. ಮೇಲಿನ ಮುಖದಲ್ಲಿ ಬರುವ ಸಂಖ್ಯೆಗಳ ಮೊತ್ತ 8ಕ್ಕಿಂತ ಕಡಿಮೆ ಆಗಿರುವ, ಅದು ಗಣ ಎ ಅನ್ಕೊಳ್ಳೋಣ. 8ಕ್ಕಿಂತ ಕಡಿಮೆ ಆಗಬೇಕಂತ 3 ಆಗ್ತತಿ. 1 3 4 ಆಯ್ತು, 5 ಆಯ್ತು, 6 ಆಯ್ತು, 7 ಆಯ್ತು. 2 1, 2 2, 2 3, 2 4, 2 5. 2 6 ಸೇರಿಸಿದ್ರೆ ಎಷ್ಟಾಕತಿ? 8 ಆಗ್ತತಿ. ಸೊ 8ಕ್ಕಿಂತ ಕಡಿಮೆ ಇರೋದು ಬೇಕಾಗಿರೋದ್ರಿಂದ ಅದನ್ನು ಬಿಟ್ಬಿಡೋಣ. 3 1, 3 2, 3 3, 3 4, 3 5 8 ಆಕತಿ. ಇದು 9 ಆಕತಿ, ಬಿಟ್ಬಿಡೋಣ. 4 1, 4 2, 4 3, ಮುಂದಿನ ಬರುವುದಿಲ್ಲ. 5 1, 5 2, 6 1. ಸೊ ಎನ್ ಆಫ್ ಎ ಎಷ್ಟದಾವಂದ್ರೆ 1 2 3 4 5 6 7 8 9 10 11 12 13 14 15 16 17 18 19 20 21. ಸೊ probability of A is equal to n of A divided by n of S 21 divided by 36. ಇನ್ನು ಬಿ ಏನೈತಿ? ಒಂದು ಮುಖದ ಮೇಲೆ ಮಾತ್ರ ವರ್ಗ ಸಂಖ್ಯೆ ಬರುವ. 1 ಸ್ಕ್ವೇರ್ ಇಸ್ ಈಕ್ವಲ್ ಟು 1, 2 ಸ್ಕ್ವೇರ್ ಇಸ್ ಈಕ್ವಲ್ ಟು 4, 3 ಸ್ಕ್ವೇರ್ ಇಸ್ ಈಕ್ವಲ್ ಟು 9 ಅಂತೂ ಇಲ್ಲ. ಯಾವುದಾದ್ರೂ ಒಂದು ಮುಖದ ಮೇಲೆ ಏನು ಬರಬೇಕಂತ? 1 ಮತ್ತು 4 ಬರಬೇಕಂತ. ಇದನ್ನ ಘಟನೆ ಬಿ ಅಂತ ಅನ್ಕೊಳ್ಳೋಣ. ನೋಡ್ರಿ, 1 1 ಒಂದು ಮುಖದ ಮೇಲೆ ಮಾತ್ರ ಅಂದರು. 1 2, 1 3, 1 4, 1 5, 1 6, 2 1, 2 4, 3 1, 3 4, 4 1 ಬರುವುದಿಲ್ಲ. ಇದು 1 4 ಬರುವುದಿಲ್ಲ, ಒಂದು ಮುಖದ ಮೇಲೆ ಅಂತಂದಿರೋದ್ರಿಂದ. ಮತ್ತು ಯಾವುದು? 4 1 ಬರುವುದಿಲ್ಲ. 4 2, 4 3, 4 5, 4 6, 5 1, 5 4, 6 1, 6 4, 1 2 3 4 5 6 7 8 9 10 11 12 13 14 15 16. ಎನ್ ಆಫ್ ಬಿ ಎಷ್ಟೈತಿಪ್ಪ ಅಂತಂದ್ರೆ 16 ಐತಿ. ಆದ್ದರಿಂದ ಪ್ರೊಬ್ಯಾಬಿಲಿಟಿ ಆಫ್ ಬಿ ಇಸ್ ಈಕ್ವಲ್ ಟು ಎನ್ ಆಫ್ ಬಿ ಡಿವೈಡೆಡ್ ಬೈ ಎನ್ ಆಫ್ ಎಸ್ ಇಸ್ ಈಕ್ವಲ್ ಟು 16 ಡಿವೈಡೆಡ್ ಬೈ 36. ಎಲ್ಲೈತಿ? ಏನೈತಿಪ್ಪ ಅಂದ್ರೆ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 6x² - 7x - 3. ಇದರ ಶೂನ್ಯತೆ ಕಂಡುಹಿಡಿಯಿರಿ. ಶೂನ್ಯತೆ ಮತ್ತು ಸಹಗುಣಕಗಳ ನಡುವಿನ ಸಂಬಂಧವನ್ನು ತಾಳೆ ನೋಡ್ರಿ ಅಂದಾರು. ಸಂಖ್ಯಾ ಸಹಗುಣಕ x² ಮತ್ತು ಕೊನೆಯ ಪದವನ್ನು ಬರಿತೀವಿ. ಪ್ಲಸ್ ಇಂಟು ಮೈನಸ್ ಮೈನಸ್ 6 3 18 ಹೆಂಗೆ ಹೊಡಿಬೇಕಂದ್ರೆ ಗುಣಿಸಿರ 18 ಆಗಬೇಕು, ಕೂಡಿಸಿರ ಅಥವಾ ಕಳೆದ್ರೆ 7 ಆಗಬೇಕು. 9 2 18, 9ರಾಗ 2 ಹೋದ್ರೆ 18, ದೊಡ್ಡ ಸಂಖ್ಯೆ ಚಿಹ್ನ ಮೈನಸ್. ಮಧ್ಯ ಪದವನ್ನು ಹೆಂಗೆ ಹೊಡ್ಯಾಕತ್ತೀವಿ ಅಂದ್ರೆ 9x + 2x - 3. 3x ಸಾಮಾನ್ಯ ಐತಿ, 3 2 6, 3 3 9, 1 ಸಾಮಾನ್ಯ ಐತಿ, 2x - 3. ಎರಡೂ ಕಡೆ 2x - 3 ಸಾಮಾನ್ಯ ಐತಿ. ಸಾಮಾನ್ಯ ತೆಗೆದ್ನಂದ್ರೆ 3x + 1.
ಇಸ್ ಈಕ್ವಲ್ ಟು 0, 2x ಇಸ್ ಈಕ್ವಲ್ ಟು 3, x ಇಸ್ ಈಕ್ವಲ್ ಟು 3/2, 3x ಪ್ಲಸ್ 1 ಇಸ್ ಈಕ್ವಲ್ ಟು 0, 3x ಇಸ್ ಈಕ್ವಲ್ ಟು -1, x ಇಸ್ ಈಕ್ವಲ್ ಟು -1/3. ಇನ್ನು ಒಂದು ಅಲ್ಫಾ ಅಂದ್ಕೊಳ್ಳೋನು 3/2, ಒಂದು ಬೀಟಾ ಅಂದ್ಕೊಳ್ಳೋನು -1/3. ಅಲ್ಫಾ ಪ್ಲಸ್ ಬೀಟಾ ಇಸ್ ಈಕ್ವಲ್ ಟು -b/a. 3/2 ಪ್ಲಸ್ ಆಫ್ -1/3 ಇದೇನಾಕತ್ತೆ ನೋಡ್ರಿ, -7/6. 3/2 ಪ್ಲಸ್ ಇಂಟು -7/3 ಲಸ ತೆಗಿತನೋ ಎಷ್ಟು ಬರ್ತೈತಿ? 6 ಬರ್ತೈತಿ. 2 3 6, 3 2 6, 9 -2 ಡಿವೈಡೆಡ್ ಬೈ 7/6. 9 ಹೋದರೆ 7/6 ಇಸ್ ಈಕ್ವಲ್ ಟು 7/6. ಅಲ್ಫಾ ಪ್ಲಸ್ ಬೀಟಾ ಇಸ್ ಈಕ್ವಲ್ ಟು c/a. 3/2 -1/3, ಸಿ ಅಂದ್ರೆ -3 ಡಿವೈಡೆಡ್ ಬೈ 6. 3 1 -1/2, 3 1 3 -1 ಡಿವೈಡೆಡ್ ಬೈ 2. ಅಥವಾ ಪ್ರಶ್ನೆ ಐತಿ, ಏನೈತೆ ಅಂದ್ರೆ y ಇಸ್ ಈಕ್ವಲ್ ಟು ಪಿ ಆಫ್ ಎಕ್ಸ್ ಬಹುಪದೋಕ್ತಿಯ ನಕ್ಷೆಯನ್ನು ಕೊಡಲಾಗೈತೆ ಅಂತ. ಇಲ್ಲಿ ನೋಡ್ರಿ, ಅಲ್ಫಾ ಅಂದ್ರೆ ಒಂದು ಎಕ್ಸ್ ಅಕ್ಷವನ್ನು ಎಲ್ ಛೇದನೆ ಆಗೈತೆ ಅಲ್ಲಿ ಬರೆಯೋನು, ಇದು -3. ಈ ಮಹತ್ತಮ ಘಾತ ಬರೆಯಿರಿ ಅಂದಾರು. ಇದು ಪ್ಯಾರಾಬೋಲಾ ಇರುವುದರಿಂದ y ಇಸ್ ಈಕ್ವಲ್ ಟು ಪಿ ಆಫ್ ಎಕ್ಸ್ ಬಹುಪದೋಕ್ತಿಯ ಮಹತ್ತಮ ಘಾತ ಅಥವಾ ಡಿಗ್ರಿ ಎಷ್ಟಿರ್ತೈತಿ ಅಂದ್ರೆ 2 ಐತಿ. ಅದರ ಶೂನ್ಯತೆಗಳನ್ನು ಗುರುತಿಸಿ ಅಂದಾರು. ಗುರುತಿಸಿವು ಅದರ ಬಹುಪದೋಕ್ತಿ ಬರೆಯಿರಿ ಅಂದಾರು. x² ಮೈನಸ್ ಶೂನ್ಯತೆಗಳ ಮೊತ್ತ ಇಂಟು ಎಕ್ಸ್ ಪ್ಲಸ್ ಶೂನ್ಯತೆಗಳ ಗುಣಲಬ್ಧ, ಅಥವಾ x² ಮೈನಸ್ ಆಲ್ಫಾ ಪ್ಲಸ್ ಬೀಟಾ ಇಂಟು ಎಕ್ಸ್ ಪ್ಲಸ್ ಆಲ್ಫಾ ಬೀಟಾ. ಆಲ್ಫಾ ಪ್ಲಸ್ ಬೀಟಾ ಕಂಟಿನ್ಯೂನು 1 ಪ್ಲಸ್ ಆಫ್ -3, 1 -3 ಇಸ್ ಈಕ್ವಲ್ ಟು -2, ಆಲ್ಫಾ ಇಂಟು ಬೀಟಾ -3. ಸೊ x² ಮೈನಸ್ ಆಫ್ -2x ಪ್ಲಸ್ ಆಫ್ -3, x² ಮೈನಸ್ ಇಂಟು ಮೈನಸ್ ಪ್ಲಸ್ 2x ಪ್ಲಸ್ ಇಂಟು -3. ಸೊ ಅಪೇಕ್ಷಿತ ಬಹುಪದೋಕ್ತಿ ಏನಾಗೈತಿ ಅಂದ್ರೆ x² ಪ್ಲಸ್ 2x ಮೈನಸ್ 3. ತ್ರಿಭುಜ PQR ಒಂದು ಸಮದ್ವಿಬಾಹು ತ್ರಿಭುಜ ಅಂತ. PQR ಸಮದ್ವಿಬಾಹು ತ್ರಿಭುಜ. PQ ಮತ್ತು PRಗಳ ಸಮ ಅದಾವಂತ. ಕೋನಾರ್ಧಕ ರೇಖೆ ಏನಾಗೈತಿ ಅಂತಂದ್ರೆ QR ಬಾಹುವನ್ನು O ಬಿಂದುವಿನಲ್ಲಿ ಸಂಧಿಸ್ತೈತೆ ಅಂತ. ಹಂಗಂದ್ರೆ ಏನು ಸಾಧಿಸಂದಾರಪ್ಪ ಅಂತಂದ್ರೆ OQ ಡಿವೈಡೆಡ್ ಬೈ OR ಇಸ್ ಈಕ್ವಲ್ ಟು 1 ಅಂತ ಸಾಧಿಸಂದಾರು. ನೋಡ್ರಿ, ತ್ರಿಭುಜ POQ ಮತ್ತು ತ್ರಿಭುಜ OPRದಲ್ಲಿ ಹೌದು ಕೋನ್ Q ಇಸ್ ಈಕ್ವಲ್ ಟು ಕೋನ್ R. ಯಾಕೆ? ಸಮದ್ವಿಬಾಹು ತ್ರಿಭುಜದ ಅಭಿಮುಖ ಕೋನಗಳದಾವ. ಇವೆರಡು ಸಮ ಇರುವುದರಿಂದ ಇವೆರಡು ಅಭಿಮುಖ ಕೋನಗಳು ಸಮನಾಗಿರ್ತಾವೆ. OP ಇಸ್ ಈಕ್ವಲ್ ಟು OP. ಯಾಕಂದ್ರೆ ಉಭಯ ಸಾಮಾನ್ಯ ಬಾಹು ಐತಿ. ಇನ್ನು ಕೋನಾರ್ಧಕ ರೇಖೆ ಅಂದಾರು. ಸೊ ಈ ಕೋನ್ P ಇಸ್ ಈಕ್ವಲ್ ಟು ಕೋನ್ P. ಯಾಕೆ? ಕೋನಾರ್ಧಕ ರೇಖೆ ಅಂತ ಅವರ ಕೊಟ್ಟಾರು. ಆದ್ದರಿಂದ ತ್ರಿಭುಜ OPQ ಸರ್ವಸಮ ತ್ರಿಭುಜ POR ಯಾವ ಸಿದ್ಧಾಂತದ ಪ್ರಕಾರ? ಕೋ ಎರಡು ಕೋನ ಕೊಟ್ಟಾರು, ಒಂದು ಬಾಹುವಿನ ಪ್ರಕಾರ ಎರಡು ತ್ರಿಭುಜಗಳು ಸರ್ವಸಮ ಅದಾವೆ. ಇದನ್ನ ಫೋಲ್ಡ್ ಮಾಡಿದೀವಿ ಅಂದ್ರೆ OQ ಏನಾಗ್ತತಿ ಅಂತಂದ್ರೆ OR ಮೇಲೆ ಐಕ್ಯ ಆಕತಿ. ಆದ್ದರಿಂದ OQ ಇದನ್ನು ಓರೆ ಗುಣಾಕಾರ ಮಾಡ್ತನೋ, ಇಲ್ಲೇನು ಉಳಿತು? 1 ಉಳಿತು. ಅಥವಾ ಪ್ರಶ್ನೆ ಐತಿ ಇದ್ರಾಗನ ಏನಪ್ಪ ಅಂದರೆ ABCD ಒಂದು ಸಮಾಂತರ ಚತುರ್ಭುಜ. BCA ಮೇಲೆ ಈ ಒಂದು ಬಿಂದು ಆಗೈತೆ ಅಂತ. ಕರ್ಣ BD ಏನಾಗೈತಿ ಅಂದರೆ A ಮತ್ತು ಇಗಳನ್ನು ಸೇರಿಸುವ ರೇಖೆಯನ್ನು Fನಲ್ಲಿ ಛೇದಿಸ್ತೈತತ್ತ. ಹಂಗಂದ್ರೆ DF ಇಂಟು EF ಇಸ್ ಈಕ್ವಲ್ ಟು FB ಇಂಟು FA ಎಂದು ತೋರಿಸಿ ಅಂದಾರು. ತ್ರಿಭುಜ BEF ಮತ್ತು ತ್ರಿಭುಜ ADFದಲ್ಲಿ ಇಲ್ಲಿ ತ್ರಿಭುಜ ಅದಾವ ನೋಡಿ. ಈ ತ್ರಿಭುಜ ತೊಗೊಂಡನು. ಕೋನ್ D ಇಸ್ ಈಕ್ವಲ್ ಟು ಕೋನ್ B. ಯಾಕಂದ್ರೆ ಅವರ ಕೊಟ್ಟಿದ್ರು ಅದು ಸಮಾಂತರ ಚತುರ್ಭುಜ ಇರುವುದರಿಂದ ಅಭಿಮುಖ ಬಾಹುಗಳು ಏನಾಗಿರ್ತಾವೆ? ಪರಸ್ಪರ ಸಮಾಂತರ ಆಗಿರ್ತಾವು.
ಕೋನ ಎಫ್ ಇಸ್ ಈಕ್ವಲ್ ಟು ಕೋನ ಎಫ್ ಯಾಕಂದ್ರೆ ಶೃಂಗಾಭಿಮುಖ ಕೋನ. ಎರಡು ತ್ರಿಭುಜದೊಳಗೆ ಎರಡು ಜೊತೆ ಕೋನಗಳು ಸಮ ಅದಾವು ಅಂದ್ರೆ ಮೂರನೇದು ಏನಾಗಿರ್ತೈತಿ ಆಟೋಮೆಟಿಕ್ಕ ಸಮ ಆಗಿರ್ತೈತಿ. ಯಾಕೆ ತ್ರಿಭುಜದ ಮೂರು ಒಳಕೋನಗಳ ಮೊತ್ತ 180 ಡಿಗ್ರಿಗೆ ಸಮ ಇರ್ತೈತಿ. ಆದ್ದರಿಂದ ಈ ಎರಡೂ ತ್ರಿಭುಜಗಳು ಕೋನ ನಿರ್ಧಾರಕ ಗುಣದ ಅನ್ವಯ ಏನಾಗ್ಯಾವಪ್ಪ ಅಂತಂದ್ರೆ ಸಮರೂಪಿ ಆಗ್ಯಾವು. ಆದ್ದರಿಂದ ಎ ಎಫ್ ಡಿವೈಡೆಡ್ ಬೈ ಇ ಎಫ್ is equal to FB divided by DF. AF divided by FE is equal to ಯಾವ ತ್ರಿಭುಜಕ್ಕೆ ಸಂಬಂಧಿಸಿದಂಗೆ ತ್ರಿಭುಜ ADF ಮತ್ತು BEF ಕರೆಕ್ಟ್ ಐತಿ. ಆದ್ದರಿಂದ AF ಇಂಟು DF ಇಸ್ ಈಕ್ವಲ್ ಟು FB ಇಂಟು EF.